घर बैठे अपना मनपसंद खाना मंगवाइए, फोन लगाइए, खाना मंगवाइए। मोबाइल संख्या 884440006353377765। तो आज ही संपर्क कीजिए। स्वागत है आपका बी न्यूज नेशन में। मैं हूं आबिद हुसैन शेख। कल से आज तक क्या हुआ बीजापुर में, जिला अधिकारी वायस पाटिल का बयान। जियो और जीने दो के संकल्प के साथ बीजापुर जिले में जिला अधिकारी वायस पाटिल का प्रयास कामयाब। अब तक कोई कोरोना का केस बीजापुर जिले में दर्ज नहीं। कितने शंकित हैं, कितने विदेशी, कितने क्वारंटाइन में, कितने ऑब्जर्वेशन में और कितने जांच रिपोर्ट भेजे गए और कितने आने हैं। मलेशिया और इंडोनेशिया की जमात के संपर्क में रहे व्यक्तियों के रिपोर्ट। केंद्र और राज्य की योजनाओं में प्रशासन जनता को लॉकडाउन के दौरान कौन कौन सी सुविधाएं देगी, राशन, दूध और मजदूर तबके के लिए क्या क्या व्यवस्था की गई है, इसकी जानकारी देते हुए कल से आज तक बीजापुर जिले का ब्यौरा दिया डीसी वायस पाटिल ने। ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 337 ವಿದೇಶದಿಂದ ಆಗಮಿಸಿದವರಿದ್ದು, ಅದರಲ್ಲಿ 28 ದಿವಸಗಳನ್ನು 93 ಜನರು ಮುಕ್ತಾಯ ಮಾಡಿದ್ದಾರೆ. ರಿಪೋರ್ಟಿಂಗ್ ಪೀರಿಯಡಲ್ಲಿ ಅಂದರೆ 15ರಿಂದ 28 ದಿವಸಗಳಲ್ಲಿ 216 ಜನರಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಿ ಕ್ವಾರಂಟೈನಲ್ಲಿರೋರು 28 ಜನರು, ಇವರು ವಿದೇಶದಿಂದ ಇದ್ದವರು. ಅಂಡರ್ ಅಬ್ಸರ್ವೇಷನ್ ಅದರ್ ದೆನ್ ಫಾರಿನರ್ಸ್ ಈಗ ನಮ್ಮ ಹತ್ರ 11 ಜನ ಅಬ್ಸರ್ವೇಷನಲ್ಲಿ ಇದ್ದಾರೆ. 11 ಜನ ಅಬ್ಸರ್ವೇಷನಲ್ಲಿದ್ದಾರೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿದೆ, ನಾವು 17 ಏನು ಸ್ಯಾಂಪಲ್ ಟೋಟಲ್ ಆಗಿ ಕಳಿಸಿದ್ದೀವಿ, ಅದರಲ್ಲಿ 16 ಸ್ಯಾಂಪಲ್ಸ್ ರಿಸಲ್ಟ್ ಬಂದಿದೆ, ಅದೆಲ್ಲ ನೆಗೆಟಿವ್ ಬಂದಿದೆ. ಒಂದು ರಿಸಲ್ಟ್ ಅವೈಟೆಡ್. ಈಗ ನಿನ್ನೆ ನಿಮಗೆ ನಾನು ಮಾಹಿತಿ ನೀಡಿದಂತೆ ಒಟ್ಟು ಮಲೇಷಿಯಾ ಮತ್ತು ಇಂಡೋನೇಷ್ಯಾದಿಂದ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಏನು 4 ಜನ ಇದ್ದರು, ಅದರಲ್ಲಿ ನಾವು ಕಳಿಸಿದ್ವಿ ಅವ್ರದ್ದು ಸ್ವಾಬ್. ಅದರಲ್ಲಿ 3 ಜನರದ್ದು ಕಳಿಸಿದ್ವಿ. 3 ಜನರದ್ದು ರಿಪೋರ್ಟ್ ಬಂದಿದೆ ನಮಗೆ. ಆ 3 ಜನರದ್ದು ನೆಗೆಟಿವ್ ಬಂದಿದೆ. ಅಂದರೆ ಇಂಡೋನೇಷ್ಯಾ ಕಾಂಟ್ಯಾಕ್ಟ್ ಇದ್ದು, ಇಂಡೋನೇಷ್ಯಾ ಮಲೇಷಿಯಾ ಕಾಂಟ್ಯಾಕ್ಟ್ ಇದ್ದು, ಇನ್ನು ಒಬ್ಬಂದು ನಾವು ನಂತರ ಸಿಕ್ಕಿದ್ದಕ್ಕೆ ನಂತರ ಕಳಿಸಿದ್ವಿ. ಅದರಂತೆ ಈ ಏನು ದೆಲ್ಲಿಯಲ್ಲಿ ಈ TJ ಜಮಾತ್ ಏನು ಅಟೆಂಡ್ ಆಗಿರೋದು ಜನ ಇದ್ರಲ್ಲ 10 ಜನ, ಆ 10 ಜನರದ್ದು ನಾವು ನಿನ್ನೆ ಕಳಿಸಿದ್ದೀವಿ. ನಾವು ರಿಪೋರ್ಟ್ ಅವೈಟ್ ಮಾಡ್ತಾಯಿದ್ದೀವಿ ಅವರದ್ದು. ಅವರೆಲ್ಲರೂ ಅಸಿಂಪ್ಟೊಮೆಟಿಕ್ ಅದಾರೆ, ಯಾರಿಗೂ ಯಾವುದೂ ಸಿಂಪ್ಟಮ್ಸ್ ಇದುವರೆಗೆ ಕಂಡಿಲ್ಲ. ಅದು ಹೊರತುಪಡಿಸಿ ನಾವು ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆಯ ಸಹಾಯದಿಂದ ಪ್ರಾಥಮಿಕವಾಗಿ ಮಾಹಿತಿ ತೆಗೆದ್ವಿ. ಇನ್ನೂ 17 ಜನ ಅಲ್ಲಿ ಜಮಾತ್ ಹೋಗಿ ಬಂದವರು ಇದ್ದಾರೆ. ಅವರು ನಮ್ಮ ಜಿಲ್ಲೆಯಿಂದ 17 ಜನ ಹೋಗಿರುವಂಥದ್ದು. ಇದು ಪ್ರಾಥಮಿಕ ಮಾಹಿತಿ, ನಿಮಗೆ ಸಾಯಂಕಾಲವರೆಗೆ ಖಚಿತಪಡಿಸ್ತೀವಿ. ಬಟ್ ಇದು ಆಲ್ಮೋಸ್ಟ್ ದೇ ಹ್ಯಾವ್ ಕನ್ಫರ್ಮ್ಡ್. ಈ 17 ಜನ ಏನಿದ್ದಾರೆ ನಮ್ಮ ಬಿಜಾಪುರ ತಾಲೂಕು, ಮುದ್ದೇಬಿಹಾಳ ತಾಲೂಕು ಮತ್ತು ಬಾಗೇವಾಡಿ ತಾಲೂಕು ಬೇರೆ ಬೇರೆಯವರಿದ್ದಾರೆ. ಅದರದ್ದು ಡಿಟೇಲಿಂಗ್ ನಮಗೆ ತಾಲೂಕು ವೈಸ್ ಎಷ್ಟು ಅಂತ ನಾನು ಸಬ್ಸಿಕ್ವೆಂಟ್ಲಿ ಕೊಡ್ತೀನಿ. ಜಿಲ್ಲೆಯಿಂದ ಒಟ್ಟು 17 ಜನ ಹೋಗ್ತಾರೆ. ಅವರು ಹೋಗಿ ಮಾರ್ಚ್ 4 ಮತ್ತು 5ರಂದು ದೆಲ್ಲಿಯಲ್ಲಿ ಅಟೆಂಡ್ ಆಗ್ತಾರೆ. 4 ಮತ್ತು 5ರಂದು. ಆಮೇಲೆ ನಮ್ಮಲ್ಲಿ ಅಷ್ಟು ಅಟೆಂಡ್ ಆಗಿ 8ಕ್ಕೆ ನಮ್ಮ ಬಿಜಾಪುರ್ಗೆ ತಿರುಗಿ ಬರ್ತಾರೆ. ಈಗಾಗಲೇ ಅವ್ರದ್ದು ಕ್ವಾರಂಟೈನ್ ಪೀರಿಯಡ್ ಏನು 14 ದಿವಸ ಇತ್ತು, ಅವರು ಮುಕ್ತಾಯ ಮಾಡಿದ್ದಾರೆ. ಆದರೂ ಸಹಿತ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಇವ್ರದ್ದೆಲ್ಲ ಸರಿಯಾದ ಅಡ್ರೆಸ್ಸನ್ನು ತೆಗೆದು ಅವ್ರ ಬಗ್ಗೆ ನಮ್ಮದು ಏನು ಪ್ರೋಟೋಕಾಲ್ ಇದೆಲ್ಲ ಆ ಗೈಡ್ಲೈನ್ಸ್ ಪ್ರಕಾರ ಉಳಿದನ್ನೆಲ್ಲ ಪ್ರಕ್ರಿಯೆ, ಮೆಡಿಕಲ್ ಪ್ರಕ್ರಿಯೆ ಏನು ವೈದ್ಯಕೀಯ ಪ್ರಕ್ರಿಯೆ ಮಾಡಬೇಕು, ಅದನ್ನೆಲ್ಲ ಪ್ರಕ್ರಿಯೆಯನ್ನು ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಈಗಾಗಲೇ ತಮಗೆ ಗೊತ್ತಿದೆ, ಹಾಲಿನ ಬಗ್ಗೆ ಒಂದು ಆದೇಶ ಆಗಿದೆ. ಹಾಲು ಈ ಘೋಷಿತ ಮತ್ತು ಅಘೋಷಿತ ಸ್ಲಮ್ಗಳಲ್ಲಿ ಹಾಲು 1 ಲೀಟ್ರ್ ಒಂದು ಮನೆಗೆ ಕೊಡಬೇಕಂತ ಹೇಳಿ. ಅದನ್ನು ಹೊರತುಪಡಿಸಿ ಕಟ್ಟಡ ಕಾರ್ಮಿಕರು ಏನಾದರೂ ಇದ್ದರೆ ಕಾರ್ಮಿಕ ಇಲಾಖೆಯೊಂದಿಗೆ ಕೊಡಬೇಕಂತ ಹೇಳಿದ್ದಾರೆ. ಅದನ್ನು ಒಳಗೂಡಿ ಆಮೇಲೆ ನಾವೇನು ಕ್ಯಾಂಪ್ಸ್ ಮಾಡಿದ್ದೀವಿ, ಕ್ಯಾಂಪ್ಸ್ಗಳೆಲ್ಲನೂ ಸಹಿತ ಅದರ ರಿಕ್ವೈರ್ಮೆಂಟ್ ಅಲ್ಲಿ ಯೂಶ್ವಲಿ ಕ್ಯಾಂಪ್ಸಲ್ಲಿ ನಮಗೆ ಫ್ಯಾಮಿಲಿ ವೈಸ್ ಇಲ್ಲ, ಅವರು ಇಂಡಿವಿಜುವಲ್ ಇದ್ದಾರೆ. ಆ ಕ್ಯಾಂಪ್ಸ್ಗಳಲ್ಲಿ ಕೊಡಬೇಕಂತ ಹೇಳಿದ್ದಾರೆ. ಆ ಕುರಿತಂತೆ ನಾವು ಈಗಷ್ಟೇ ಸಭೆ ಮಾಡ್ತಾಯಿದ್ವಿ. ನಮಗೆ ಸಾಕಷ್ಟು ಅವೈಲಬಿಲಿಟಿ ಆಫ್ ಹಾಲು ನಮ್ಮ ಡಿಸ್ಟಿಕ್ಕಲ್ಲಿ ಇರೋದರಿಂದ ಹೆಚ್ಚಿನ ಜನರಿಗೆ ಅದು ತಲುಪಿಸುವಂಥ ಕೆಲಸವನ್ನು ನಾವು ಸ್ಲಮ್ ಮತ್ತು ಇತರೆ ಏರಿಯಾಗಳಲ್ಲಿ ಮಾಡ್ತೀವಿ. ಏನು ಸರ್ಕಾರದ ಆದೇಶ ಇದೆ ಅದರ ಪ್ರಕಾರ
ಅಷ್ಟೇ ಅಲ್ಲದೆ PDSಗೆ ಸಂಬಂಧಪಟ್ಟಂಗೆ ಏನು ನಾವು ವಿತರಣೆ ಮಾಡಬೇಕಾಗಿದೆ, ನಮಗೆ ಅವಶ್ಯಕವಾದ ಎಲ್ಲ ಅಕ್ಕಿ ಮತ್ತು ಗೋಧಿ ಏನು ಆಹಾರ ಧಾನ್ಯ ಬೇಕು ಅದೆಲ್ಲ ನಮಗೆ ರಿಸೀವ್ ಆಗಿದೆ. ಸುಮಾರು ಅಕ್ಕಿ 1,83,713 ಕ್ವಿಂಟಲ್ ರಿಸೀವ್ ಆದರೆ ಗೋಧಿ 18,680 ಕ್ವಿಂಟಲ್ ರಿಸೀವ್ ಆಗಿದೆ. ಮತ್ತು ನಾವು PDSಗಳಲ್ಲಿ ಯಾರೂ ಅರ್ಜೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಸರ್ಕಾರ ಆದೇಶ ಮಾಡಿದೆ, ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದೆ. OTP ನಾವು ಫಸ್ಟ್ ಪ್ರಿಫರೆನ್ಸ್ OTP ಮಾಡ್ತೀವಿ, ಅಂದರೆ ಯಾರ್ಯಾರ್ದು ಮೊಬೈಲ್ ಇದೆ. ಆದರೆ ಯಾರೂ ಇದಕ್ಕೆ ಆತಂಕಕ್ಕೊಳಗಾಗಿ ನನ್ನ ಮೊಬೈಲ್ ಕಳೆದೋಯ್ತು, ಮತ್ತೊಂದಾಯಿತು, ನನಗೆ ಬರಲಿಲ್ಲ ಅಂತ ಹೇಳಿ ಆತಂಕಕ್ಕೊಳಗೊಳ್ಳೋದು ಅವಶ್ಯಕತೆ ಇಲ್ಲ. ಯಾವ ಒಬ್ಬ ವ್ಯಕ್ತಿಗೂ ಇದು ಮುಟ್ಟದೇ ಇರದಂತೆ ನಾವು ಅಂದರೆ ಅಂಥದ್ದು ರಿವರ್ಸ್ ಆಗಿ ಅಂದರೆ ಅವರಿಗೆ ತಲುಪಲೇಬೇಕಾದಂತಹ ಕ್ರಮವನ್ನು ನಾವು ಜಿಲ್ಲಾಡಳಿತದಿಂದ ಮಾಡ್ತೀವಿ. ಎನಿ ಕಂಪ್ಲೇಂಟ್ಸ್ ದಯಮಾಡಿ ಆ ಕನ್ಸರ್ನ್ ತಹಸೀಲ್ದಾರ್ಗೆ ಮಾಡಬೇಕು. ಅದು ರಿಸಾಲ್ವ್ ಆಗಲಿಲ್ಲ ಅಂದರೆ ನಮ್ಮ JD ಫುಡ್ ಜಾಯಿಂಟ್ ಡೈರೆಕ್ಟರ್ ಫುಡ್ ಏನು ಜಂಟಿ ನಿರ್ದೇಶಕರಿದ್ದಾರೆ ಇವ್ರ ಕಚೇರಿಗೆ ಮಾಡಬೇಕು. ಅಲ್ಲಿಯೂ ರಿಸಾಲ್ವ್ ಆಗಲಿಲ್ಲ ಅಂದರೆ ನಮ್ಮಲ್ಲಿ ಮಾಡಿದ್ರೂ ನಾವು ಅದನ್ನು ರಿಸಾಲ್ವ್ ಮಾಡುವಂಥದ್ದು ಮಾಡ್ತೀವಿ. ಅಲೆಮಾರಿ ಜನಾಂಗ ಕೆಲವರು BPL APL ಏನೂ ಕಾರ್ಡೇ ಇಲ್ಲ ಅವ್ರ ಕಡೆ, ಅವರಿಗೂ ಸಹಿತ ನಾವು ಜಿಲ್ಲಾಡಳಿತದಿಂದ ವ್ಯವಸ್ಥೆ ಮಾಡಿದ್ದೀವಿ. ಅಂಥ ಕುಟುಂಬಗಳಿಗೆ ಏನು ಎಷ್ಟೆಷ್ಟಿದ್ದಾವೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸ್ಥಳೀಯ ಸಂಸ್ಥೆಗಳ ಮುಖಾಂತರ ನಾವು ಅವ್ರದ್ದು ಮಾಹಿತಿ ಕೊಡೋಕ್ಕೆ ಹೇಳಿದ್ದೀವಿ. ಅಂಥದ್ದನ್ನು ಸಹಿತ ಜಿಲ್ಲಾಡಳಿತದಿಂದ ಕೆಲವರು ದಾನಿಗಳು ಮುಂದೆ ಬರ್ತಾ ಇದ್ದಾರೆ, ಅವರಿಂದನೂ ಸಹಿತ ವ್ಯವಸ್ಥೆ ಮಾಡುವಂಥದ್ದು ನಾವು ಮಾಡ್ತಾಯಿದ್ದೀವಿ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಆ್ಯಸ್ ಆಫ್ ನಾವು ಆ ಥರ ಕೊಡೋಕ್ಕೆ ಅಥವಾ ಅದನ್ನು ನಾವು ಸ್ಟಾರ್ಟ್ ಮಾಡಿದರೆ ಇಟ್ ಈಸ್ ಲೈಕ್ ಎ ಪೆಂಡೋರಾ ಬಾಕ್ಸ್. ಅದನ್ನು ನಾವು ಅಂತ್ಯನೇ ಇಲ್ಲ ಅದಕ್ಕೆ, ಅಂದರೆ ಪ್ರತಿಯೊಬ್ಬರೂ ರೋಡ್ ಮೇಲೆ ಆಗ್ತಾರೆ. ಈಗ ನಮ್ಮದು ಇದುವರೆಗೆ ನಾವು ಏಪ್ರಿಲ್ 1 ಸ್ವಲ್ಪ ರಿಲ್ಯಾಕ್ಸ್ ಇದ್ವಿ. ನಾವು ಇಟ್ ಈಸ್ ನಾಟ್ ಎ ರಿಲ್ಯಾಕ್ಸೇಷನ್ ಟೈಮ್. ಈಗ ನಮಗೆ 10 ಜನ ನಿನ್ನೆ ಕಳಿಸಿದ್ದೀವಿ, ಅದು ಏನು ಬರ್ತದೆ ಅಂತ ರಿಸಲ್ಟ್ ಗೊತ್ತಿಲ್ಲ. 17 ಜನ ಈಗ ಕಳಿಸ್ತಾ ಇದ್ವಿ, ಇದರದ್ದು ಏನು ಬರ್ತದೆ ಅಂತ ಗೊತ್ತಿಲ್ಲ. ಈ ಜನ ಎಲ್ಲ ಯಾರ್ಯಾರ ಜೊತೆ ಯಾರು ಕಾಂಟ್ಯಾಕ್ಟ್ ಅದಾರೆ, ಈ ದಾನಿ ಅವ್ರ ಜೊತೆ ಹೋಗಿದ್ದಂದರೆ ಏನು ಮಾಡೋದು? ಅದಕ್ಕಾಗಿ ಇವ್ರದ್ದು ನಮಗೆ ಮೆಡಿಕಲಿ ಐ ಕೆನಾಟ್ ಪ್ರೂವ್. ಇವರಿಗೆ ಕಾಣಿಸ್ದೇ ಇರ್ಬೋದು, ಯಾರು ಅಲ್ಲಿ ಹೋಗಿ ಬಂದರೆ ಅದು ಕಾಣಿಸ್ತಾ ಇರಬೇಕು. ಬಿಕಾಸ್ ಅವನ ಇಮ್ಯುನಿಟಿ ಜಾಸ್ತಿ ಇರ್ಬೋದು. ಯಾರು ಇವನ ಜೊತೆಗೆ ಸಂಪರ್ಕಕ್ಕೆ ಬಂದಾನೆ, ಈ ದಾನಿ ಯಾರಾದರೂ ಸಂಪರ್ಕಕ್ಕೆ ಬಂದಿದ್ದರೆ ಇವನ ಇಮ್ಯುನಿಟಿ ಅಷ್ಟು ಇರಲಿಲ್ಲ ಅಂದರೆ ಇವನಿಗೆ ಬಂದು ಊರೆಲ್ಲ ಹಂಚ್ಕೊಂತ ಹೋದ, ಅವ್ರನ್ನೆಲ್ಲ ನಾವು ಅಷ್ಟು ಜನರನ್ನೆಲ್ಲ ಕ್ವಾರಂಟೈನ್ ಮಾಡೋದು, ಅಷ್ಟು ಜನರದ್ದೆಲ್ಲ ಸ್ವ್ಯಾಬ್ ಕಲೆಕ್ಟ್ ಮಾಡೋದು ಅದೆಲ್ಲ ಕಷ್ಟ ಆಗ್ತದೆ. ಆದರೂ ಸಹಿತ ಆ ಓಣಿಗಳಲ್ಲಿ ಮಾಡೋದಕ್ಕೆ ನಾವು ಅಡ್ಡ ಬರ್ತಾ ಇಲ್ಲ. ಅದೇ ಓಣಿಯಲ್ಲಿ ಅವನೇ ಮಾಡ್ತಿರ್ತಾನೆ, ಅವನು ಎಕ್ಸೆಪ್ಟ್ ಮಾಡಿರ್ತಾನೆ. ಅಷ್ಟು ನಮಗೆ ಪೊಲೀಸಿಂಗ್ ಆಗಲಿ, ಅಷ್ಟು ನಮಗೆ ಅಡ್ಮಿನಿಸ್ಟ್ರೇಟಿವ್ ಎನರ್ಜಿ ಯೂಸ್ ಮಾಡೋಕ್ಕೆ ನಮಗೆ ಸಮಯ ಇಲ್ಲ. ಇವನು ತಿರುಗಾಡಿಕೊಂಡು ತನಗೆ ಸೆಲೆಕ್ಟಿವ್ ಕೊಡ್ತಾನೆ ಅಂತಾರಲ್ಲ, ಅದಕ್ಕೆ ನಮ್ಮದು ರಿಸ್ಟ್ರಿಕ್ಷನ್ ಇದೆ. ಅಂದರೆ ಈ ಓಣಿ ಅವನು ಹೋಗಿ 35 ಹೋಗಿ ವಾರ್ಡ್ನಾಗ ಹೋಗಿ 1ನೇ ವಾರ್ಡಿಗೇನು ನಾನು ಸಪ್ಲೈ ಮಾಡ್ತೇನೆ ಅಂತಾರೆ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾಕಂದರೆ ಓಪನ್, ಈಗ ನಿಮಗೂ ಗೊತ್ತಿದೆ, ನಾವು ಎಷ್ಟೇ ಇದನ್ನು ಮಾಡಿದ್ರೂ ಏನಾದರೂ ಒಂದು ನೆಪ ಹೇಳ್ಕೊಂಡು ರೋಡಿಗೆ ಇಳಿತಾ ಇದ್ದಾರೆ ಜನ. ನಾವು ಒಂದು 800ಕ್ಕಿಂತ ಜಾಸ್ತಿ ಸೀಸ್ ಮಾಡಿದ್ರು ವೆಹಿಕಲ್, ಅವರು ಮತ್ತೆ ರೋಡಿಗೆ ಬರ್ತಾ ಇದ್ದಾರೆ. ಅದಕ್ಕಾಗಿ ಅದರ ಬಗ್ಗೆ ನಾವು ಕೊಡಬಾರ್ದು ಅಂತಿಲ್ಲ, ಅಥವಾ ಇಂಥದ್ರಲ್ಲಿ ನಾವು ಕೊಟ್ಟವ್ರದ್ದು ನಾವು ಎನ್ಕರೇಜ್ ಮಾಡಬೇಕು. ಬಟ್ ನಮ್ಮದು ಪರಿಸ್ಥಿತಿ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್. ಯಾಕಂದರೆ ಇವರು ಹೋಗಿ ಬಂದವರು ಯಾರ್ಯಾರನ್ನು ಸಂಪರ್ಕ ಮಾಡಿದ್ದಾರೆ ನಮಗೆ ಇನ್ನೂ ಕಷ್ಟ ಆಗ್ತದೆ ಐಡೆಂಟಿಫೈ ಮಾಡೋದು. ಅಂದರೆ ರಿಸಲ್ಟ್ಸ್ ಆರ್ ಅವೇಟೆಡ್ ಆ್ಯಂಡ್ ಸ್ಟಿಲ್ ಮೋರ್ ಮೇ ಬಿ ದೇರ್. ಈಗ ನಾವು 10 ಮಾಡಿದ್ದೀವಿ, ಈಗ 17 ಮಾಡಿದ್ದೀವಿ, ಇದೇ ದೊಡ್ಡ ಸಾಹಸ ಅಂತಲ್ಲ. ಇನ್ನೂ ನಮಗೆ ಸಾರ್ವಜನಿಕರಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಸರ್ಕಾರನೂ ರಿಕ್ವೆಸ್ಟ್ ಮಾಡಿದೆ. ಯಾರಿಗಾದರೂ ತಮ್ಮ ಮಾಹಿತಿ ಇದ್ದರೆ ನಾವು ಅವ್ರಿಗೇನು ಸಪ್ರೇಟ್ ಮಾಡೋದಾಗಲಿ, ಸೋಷಿಯಲ್ ಸ್ಟಿಗ್ಮಾ ಆಗಲಿ ಅಂತ ತಿಳ್ಕೊಬಾರ್ದು. ಇದು ಜನರ ಹಿತದೃಷ್ಟಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ದಯಮಾಡಿ ಅವರು ಮಾಹಿತಿಯನ್ನು ನಮ್ಮ ಜಿಲ್ಲಾಡಳಿತಕ್ಕೆ ಕೊಡಬೇಕಂತ ನಾನು ಕೋರ್ತೀನಿ. ಇಲ್ಲ, ಅವ್ರದ್ದು ಈಗ ನಾವು ಪ್ರಾಥಮಿಕ ವರದಿ ತರಿಸಿದ್ದೀವಿ. ಆ್ಯಕ್ಚುಲಿ ಹೋಮ್ ಕ್ವಾರಂಟೈನ್ ಟೈಮ್ ಮುಗಿದಿದೆ, ಆದರೆ ಅವರಿಗೆ ಒಂದು ಸ್ಕ್ರೀನಿಂಗ್ ಮಾಡ್ತೀವಿ, ಮೆಡಿಕಲ್ ಸ್ಕ್ರೀನಿಂಗ್ ಮಾಡಿಸಿ ಆಮೇಲೆ ಅದಕ್ಕೆ ಅದೇ ನಾನು ಪ್ರೋಟೋಕಾಲ್ ಹೇಳಿದೆ, ನಾವು ಅಲ್ಲಿ ಡಿಸ್ಕಸ್ ಮಾಡಿ ಇವರು ಆಲ್ರೆಡಿ 14 days 20 days ಆಲ್ರೆಡಿ ಕ್ರಾಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಸರ್ಕಾರ ಕೇಳ್ತೀವಿ ಇದನ್ನು ಕಳಿಸ್ಬೇಕಾ ಸ್ವ್ಯಾಬ್ ಅಂತ ಹೇಳಿ, ಅದು ಕಳಿಸಂತ ಹೇಳಿದ್ರೆ ನಾವು ಕಳಿಸ್ತೀವಿ. ಅದರ್ವೈಸ್ ಅವರು ಕಂಪಲ್ಸರಿ 14ರವರೆಗೆ ಹೋಮ್ ಕ್ವಾರಂಟೈನ್ ಮಾಡೇ ಮಾಡ್ತೀವಿ. ಯಾಕಂದರೆ ಮತ್ತು ಇವ್ರಿಗೆ ಏನಾದರೂ ಸಬ್ಸಿಕ್ವೆಂಟ್ ಏನಾದರೂ ಡೆವಲಪ್ ಆದರೆ ಅವರು ಮತ್ತೊಂದಿಷ್ಟು ಹರಡಿಕೊತ್ತು ಹೋಗಬಾರ್ದು ಅಂತ ಅವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡ್ತೀವಿ. kg ಪರ್ ಮೆಂಬರ್ BPLಲ್ಲಿ 5 kg ಅಕ್ಕಿ ಪರ್ ಕಾರ್ಡ್, 2 kg ಗೋಧಿ ಅದರಲ್ಲಿ. ಆಮೇಲೆ ಅಂತ್ಯೋದಯಲ್ಲಿ ಪರ್ ಕಾರ್ಡ್ 35 kg ಅಕ್ಕಿ. 2 ತಿಂಗಳದ್ದು ಇದು ಅಂದರೆ ಇದು ಡಬಲ್ ಆಗ್ತದೆ ಅಷ್ಟೇ. ಇಲ್ಲ
2 ತಿಂಗಳು ಕೊಡ್ತೀವಿ. ಇನ್ನೊಂದು ತಮಗೆಲ್ಲ ಗೊತ್ತಿದೆ, ಪ್ರಧಾನಮಂತ್ರಿಯವರು 2 ಯೋಜನೆಯನ್ನು ಘೋಷಣೆ ಮಾಡಿದರು. ಒಂದು ಪ್ರಧಾನಮಂತ್ರಿ ಜನ್ಧನ್, ಆಮೇಲೆ ಇನ್ನೊಂದು PM ಕಿಸಾನ್ 2000. ಇದು ಒಂದು, ಇನ್ನೊಂದು ಜನ್ಧನ್ನಲ್ಲಿ 500 ರೂಪಾಯಿ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಬಿಟ್ಟು ಪೆನ್ಷನ್ ಅಮೌಂಟನ್ನು ಅವರು ಇಮಿಡಿಯೇಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸಾರ್ವಜನಿಕರಲ್ಲಿ ನಮ್ಮದು ಇಷ್ಟೇ ರಿಕ್ವೆಸ್ಟ್ ಇದೆ, ಯಾರು ಬ್ಯಾಂಕಿಗೆ ಅಥವಾ ATMಗೆ ಓಡಿ ಬರಬಾರ್ದು. ಯಾಕಂತ ಹೇಳ್ತೇನೆ ನಾನು, ಅದಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾನು ಬ್ಯಾಂಕರ್ಸ್ಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ತಮಗೂ ನಾನು ರೈಟಿಂಗಲ್ಲಿ ಕೊಡ್ತಾ ಇದ್ದೀನಿ. ತಾವು ಅದನ್ನು ನಮ್ಮ ಜನರಿಗೆ ಹೇಳಬೇಕು. ಅಲ್ಲೇ ನಮ್ಮ ಬ್ಯಾಂಕ್ ಮಿತ್ರರು ಅಂತಿರ್ತಾರಲ್ಲ, ಸೊ 250ಗಿಂತ ಜಾಸ್ತಿ ಇದ್ದಾರೆ, ಪ್ರತಿ ಆಲ್ಮೋಸ್ಟ್ ವಿಲೇಜ್ಗಳಲ್ಲಿ ಇದ್ದಾರೆ. ಇವರು ಅರ್ಜೆಂಟ್ ಮಾಡಲಿಲ್ಲ ಅಂದರೆ ಇವರೇ ಅಪ್ರೋಚ್ ಆಗ್ತಾರೆ, ಅಥವಾ ಇವ್ರು ಪರ್ಟಿಕ್ಯುಲರ್ ಪ್ಲೇಸ್ ಇರ್ತಾರೆ, ಆ್ಯಸ್ ಯೂಶುವಲ್ ಏನು ಮಾಡ್ತಾರೆ. ಇದಕ್ಕೆ ಅರ್ಜೆಂಟ್ ಆತಂಕ ಪಡುವಂಥದ್ದಿಲ್ಲ. ಅದಕ್ಕಾಗಿ ಇದು ಮತ್ತೆ ಇದಾಗ್ತದೆ ಅಂತ, ಜನ ಎಲ್ಲ ಒಂದೇ ಕಡೆಗೆ ಸೇರೋದು, ನಮ್ಮದೇನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಡಿಫೀಟ್ ಆಗ್ತದೆ. ಅದಕ್ಕಾಗಿ ನಾವು ಅವರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ, ಬೇಕಂದರೆ ನೀವು 12 ಅವರ್ಸ್ಗಿಂತ ಜಾಸ್ತಿ ಕೆಲಸ ಮಾಡಿರ್ತಾರೆ, ಯಾರ ಜನ ಬಂದು ಮುಗಿ ಬೀಳುವಂಥದ್ದು ಆಗಬಾರ್ದು. ಬ್ಯಾಂಕ್ ಮಿತ್ರರ ಮುಖಾಂತರ ಮಾಡುವಂಥದ್ದನ್ನು ನಾವು ಮಾಡ್ತಾಯಿದ್ವಿ. ಈ ಕೆಲಸವನ್ನು ನಮ್ಮ ಜಿಲ್ಲೆಯಲ್ಲಿ ನಾವೀಗ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ನಮ್ಮಲ್ಲಿ ಅರೌಂಡ್ 45 ವಿಜಾಪುರ ಸಿಟಿಯಲ್ಲಿ 45 ನೋಟಿಫೈಡ್ ಮತ್ತು ನಾನ್ ನೋಟಿಫೈಡ್ ಒಂದು 19 ಇದಾವೆ. ಅಂದರೆ 64 ಸ್ಲಮ್ಗಳಿದ್ದಾವೆ. ಒಂದು 60,000 ಜನ ಇರ್ಬೋದು, 60,000 ಜನ ಇರ್ಬೋದು. ಆಮೇಲೆ ಜಿಲ್ಲೆಯಾದ್ಯಂತ ಸ್ಥಳೀಯ ಸಂಸ್ಥೆಗಳಿದ್ದಾವೆ, ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳು. ಅಲ್ಲಿಯೂ ಸಹಿತ ನಮಗೆ ನೋಟಿಫೈಡ್ ಮತ್ತು ಅನ್ನೋಟಿಫೈಡ್, ನಾನ್ ನೋಟಿಫೈಡ್ ಸ್ಲಮ್ಸ್ ಇದ್ದಾವೆ. ಅವು ಸಾಧಾರಣ ಒಂದು 20-25 ಆಗ್ಬೋದು. ಅದಕ್ಕೂ ಸಹಿತ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇವು ನಾವೇನು ಕ್ಯಾಂಪ್ ಓಪನ್ ಮಾಡಿದ್ದೀವಿ, ಕ್ಯಾಂಪ್ಗಳಲ್ಲೇನೂ ಹಾಲು ಕೊಡುವಂಥದ್ದನ್ನು ವ್ಯವಸ್ಥೆ ಮಾಡಿದ್ದೀವಿ. ನಾಳೆ ಇವತ್ತು 4 ಗಂಟೆಗೆ ನಾವು ಅವ್ರಿಗೆ ನಂಬರ್ ಕೊಡ್ತೀವಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. और खबरों के लिए देखते रहिए बी न्यूज़ नेशन।